ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಅರಿಶಿಣದ ದೀಪವನ್ನು ಹಚ್ಚೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ವಿಡಿಯೋ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ನೋಡೋಣ ಯಾವ ರೀತಿ ದೀಪನ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ಪೂಜೆ ಸಮಯದಲ್ಲಿ ದೇವರಿಗೆ ದೀಪ ಹಚ್ತೇವೆ. ಆದರೆ ಅರಿಶಿನ ದೀಪವನ್ನು ಹಚ್ಚೋದು ತುಂಬಾ ವಿಶೇಷ ಆಗಿರುತ್ತೆ. ಸ್ನೇಹಿತರೆ, ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟಾಗಲಿ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಜಾಸ್ತಿ ನೀರು ಹಾಕೋದು ಬೇಡ. ಈ ಹಿಟ್ಟು ಜೊತೆಗೆ ಅರಿಶಿನ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನು ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ದೇವರಿಗೆ ಅರಿಶಿನ ದೀಪ ಹಚ್ತಿದ್ದೀವಲ್ವ, ಮಹಾಲಕ್ಷ್ಮೀ ದೇವಿಗೆ, ಹಾಗಾಗಿ ಅರಿಶಿನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಕಲಸಿಟ್ಕೊಂಡು ನಾದ್ಕೊಳ್ಬೇಕಾಗುತ್ತೆ. ಅದು ರೌಂಡ್ ಶೇಪ್ ಬರಬೇಕಲ್ವ. ನಾವು ಯಾವ ಆಕಾರ ಮಾಡ್ಕೋಬೇಕು ಆ ಆಕಾರದಲ್ಲಿ ಬರಬೇಕು ಅಂದರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಈಗ ಫ್ರೆಶ್ ಆಗಿರೋವಂತಹ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸಲ್ಲಿ. ಆ ನೀರನ್ನು ಹಾಕಬೇಕು. ಯಾಕಂದರೆ ಪೂಜೆಗೆ ಬಳಸೋದ್ರಿಂದ ಫ್ರೆಶ್ ಆಗೇ ಇರಬೇಕು ನೀರು. ಹಾಗಾಗಿ ನೋಡಿ, ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ದೀಪ ನೀವು ಹಚ್ಬೇಕಾದ್ರೆ, ರೆಡಿ ಮಾಡ್ಕೊಬೇಕಾದ್ರೆ, ತಯಾರಿಸ್ಕೊಳ್ಬೇಕಾದ್ರೆ ನೀವು ಮಡಿಯಿಂದ ಮಾಡ್ಕೊಳ್ಬೇಕಾಗುತ್ತೆ. ಮೈಲಿಗೆ ಎಲ್ಲ ಆಗಿರಬಾರ್ದು. ಮಡಿಯಿಂದ ಮಾಡಿಕೊಂಡು ಸ್ನಾನ ಎಲ್ಲ ಆಗಿರಬೇಕು. ಮಡಿಯಿಂದ ಮಾಡಿಕೊಂಡು ಈ ದೀಪನ ತಯಾರಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಬೇಕಾಗುತ್ತೆ ಹಿಟ್ಟು. ಇದನ್ನು ಇವಾಗ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಅಕಸ್ಮಾತು ತೆಳ್ಳಗಾಯಿತು ಅಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಹಿಟ್ಟನ್ನು ಹಾಕ್ಕೊಳ್ಬೋದು. ನೀವು ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಎಳ್ಳೆಣ್ಣೆ ಇರುತ್ತಲ್ವ, ಎಳ್ಳೆಣ್ಣೆ ಆದರೂ ಬೇಕಾದರೆ ಕೈಗೆ ಹಚ್ಕೊಂಡು ಆ ಹಿಟ್ಟನ್ನು, ಕೈಯಲ್ಲಿ ಅಂಟ್ಕೊಂಡಿರೋ ಹಿಟ್ಟನ್ನು ಬಿಡಿಸ್ಕೋಬೋದು. ನೋಡಿ, ಈಗ ಈ ರೀತಿ ಕಲಸಿಟ್ಕೊತಾ ಇದ್ದೀನಿ ನಾನು. ನೋಡಿ, ಇಷ್ಟು ಗಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಮನೆಯಲ್ಲಿ ನಾವು ಅರಿಶಿನ ದೀಪವನ್ನು ಹಚ್ಚಿಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಸುಖ ಶಾಂತಿಯೂ ಕೂಡ ನೆಲೆಯಾಗುತ್ತೆ ಅಂತ ಹೇಳ್ಬೋದು. ಮತ್ತು ನಕಾರಾತ್ಮಕ ಶಕ್ತಿಯು ಕೂಡ ಮನೆಯಿಂದ ದೂರ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡಿ, ಈ ಥರ ಹಿಟ್ಟನ್ನು ನಾದ್ಕೊಂಡು ನೀಟಾಗಿ ಅದು ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು 2 ದೀಪಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ಇದರಲ್ಲಿ ಇವಾಗ ನಾವು ಯಾವ ಶೇಪಲ್ಲಿ ಮಾಡ್ಕೊಳ್ತೀವಿ ಆ ಶೇಪಲ್ಲಿ ಬರುತ್ತೆ ದೀಪಗಳು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಮುಟ್ಟಿದ್ರೆ ಒಳಗಡೆ ಹೋಗುತ್ತಂಗೆ ಅಷ್ಟು ಸಾಫ್ಟಾಗಿ ಬಂದಿದೆ. ಅಂದರೆ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹಿಟ್ಟು ಅಷ್ಟು ಚೆನ್ನಾಗಿ ದೀಪಗಳು ಬರುತ್ತೆ. ನೋಡಿ, ಈ ರೀತಿ 2 ಹೆಬ್ಬೆಟ್ಟುಗಳ ಸಹಾಯದಿಂದ ನಾನು ದೀಪನ ತಯಾರಿಸ್ತಾ ಇದ್ದೀನಿ. ಈ ಥರ ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ಒಳಗೆ. ಯಾಕಂದರೆ ನಾವು ಎಣ್ಣೆ ಹಾಕ್ತೀವಲ್ವ, ಆ ಎಣ್ಣೆ ಅದರೊಳಗೆ ನಿಲ್ಲಬೇಕು. ಹಾಗಾಗಿ ಒಳಗಡೆ ಹೋಲನ್ನು ನೋಡ್ಕೊಂಡು ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ದೀಪ ತಯಾರು ಮಾಡಿದ್ದೀನಿ. ಈಗ ಇನ್ನೊಂದು ದೀಪನ ತಯಾರು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ರೌಂಡ್ ಶೇಪಲ್ಲೇ ಇರಬೇಕಾಗುತ್ತೆ. ಚಪ್ಪಟೆ ಆಕಾರ ಇದ್ದರೆ ದೀಪ ಸರಿಗೆ ಬರಲ್ಲ. ಹಾಗಾಗಿ ಮನೆಯಲ್ಲಿ ಈ ದೀಪ ಹಚ್ಚಿಡೋದ್ರಿಂದ ಶಾಂತಿ ಸಂತೋಷ ನೆಲೆಯಾಗುತ್ತೆ. ಇದರಿಂದ ಲಕ್ಷ್ಮೀ ದೇವಿಯ ಸಂಪತ್ತನ್ನು ಹೊತ್ತು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ದೀಪವು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ದೂರಾಗಿಸಿ ಧನಾತ್ಮಕತೆಯನ್ನು ತರುತ್ತೆ. ಈ ದೀಪವನ್ನು ಬೆಳಗುವ ಮನೆಗಳಲ್ಲಿ ಎಂದಿಗೂ ಕೂಡ ಜಗಳ, ಮನಸ್ತಾಪ, ಉದ್ವಿಗ್ನತೆ ಮತ್ತು ಕೋಪದಂತಹ ಘಟನೆಗಳು ಸೃಷ್ಟಿಯಾಗೋದಿಲ್ಲ. ಇದು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವಂತೆ ಮಾಡುತ್ತೆ. ಈ ಅರಿಶಿನ ದೀಪವನ್ನು ಮನೆಯಲ್ಲಿ ಹಚ್ಚಿಡೋದ್ರಿಂದ ವ್ಯಕ್ತಿಯ ಹಣಕಾಸಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಮನೆಯಲ್ಲಿ ಸದಾ ಧನಧಾನ್ಯ ತುಂಬಿಕೊಂಡಿರುತ್ತೆ.
ಇದು ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೂ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಈ ರೀತಿ ಆಕಾರದಲ್ಲಿ ನಾನು ದೀಪಗಳನ್ನ ತಯಾರಿಕೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಿಟ್ಟು ನಾವು ಹೇಗೆ ಮಾಡ್ಕೊಳ್ತೀವೋ ಆ ರೀತಿ ದೀಪಗಳು ಬರುತ್ತೆ. ಈಗ ಇದಕ್ಕೆ ಅರಿಶಿಣದ ಬತ್ತಿಗಳನ್ನೇ ಹಾಕ್ಬಿಟ್ಟು ದೀಪ ಹಚ್ಚಿಡಬೇಕು. ನಾವು ಯಾವ ರೀತಿ ತಯಾರಿಸ್ಕೊಳ್ಬೇಕು ಅಂತ ನೋಡೋದಾದರೆ ನೋಡಿ, ಈಗ ಇಲ್ಲಿ ತಯಾರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ ಎರಡೂ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು. ನೀರು ಹಾಕಿದ್ರೆ ದೀಪ ಹಚ್ತೀವಲ್ವ, ಅದು ಉರಿಬೇಕಾದ್ರೆ ಚಿಟಪಟ ಅಂತ ಇರುತ್ತೆ. ಆ ಥರ ಅನ್ನಬಾರ್ದು. ಸ್ವಲ್ಪನೇ ನೀರು ಸುಮ್ಮನೆ ಹತ್ಕೊಳ್ಳೋಬೇಡವೋ ಅಂತ ಹತ್ಕೊಂಡು ಅರಿಶಿಣನ ಸ್ವಲ್ಪ ಹತ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ತಯಾರಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಮಾಡ್ತಾ ಇದ್ದೀನಲ್ವ, ಆ ರೀತಿಯೇ ನೀವು ತಯಾರಿಸ್ಕೊಳ್ಬೇಕಾಗತ್ತೆ. ಅಂದರೆ ಇದಕ್ಕೆ ಜೋಡಿ ಬತ್ತಿಗಳನ್ನೇ ಹಾಕಬೇಕಾಗುತ್ತೆ. ಒಂದೊಂದು ದೀಪಕ್ಕೂ ಎರಡೆರಡು ಬತ್ತಿಗಳನ್ನು ಹಾಕಿ ದೀಪನ ಹಚ್ಚಿಡಬೇಕು ಸ್ನೇಹಿತರೆ. ಗಮನ ಇಟ್ಕೊಳ್ಳಿ ಇದು. ನೋಡಿ, ಈ ರೀತಿ ನೋಡಿ, ಈಗ ತಯಾರು ಮಾಡ್ಕೊಂಡಿದ್ದೀನಿ ನಾನು. ಎರಡೆರಡು ಬತ್ತಿಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ. ಈಗ ಅರಿಶಿಣದಿಂದ ತಯಾರು ಮಾಡ್ಕೊಂಡಿರುವ ಈ ಬತ್ತಿಗಳನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೀವು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಮೂರರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದಾಗತ್ತೆ. ತುಪ್ಪ ಹಾಕಿದ್ರೆ ಒಳ್ಳೆಯದು, ಅಥವಾ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಮಹಾಲಕ್ಷ್ಮೀ ದೇವಿಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಅಂತಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಇಲ್ವಾ ತುಪ್ಪ ಹಾಕಿ, ತುಪ್ಪನೂ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋರು ಎಳ್ಳೆಣ್ಣೆ ಹಾಕಿ ಕೂಡ ದೀಪ ಹಚ್ಬೋದು. ಬೇರೆ ಯಾವ ಎಣ್ಣೆ ಕೂಡ ಹಾಕಬೇಡಿ, ಎಳ್ಳೆಣ್ಣೆ ಹಾಕಿ ದೀಪ ಹಚ್ಕೋಬೋದಾಗುತ್ತೆ ನೀವು. ನೋಡಿ, ಈ ರೀತಿ ತಯಾರು ಮಾಡಿಕೊಂಡೆ ನಾನು. ಎರಡೂ ಬತ್ತಿಗಳನ್ನು ಅದರೊಳಗಡೆ ಹಾಕಿ ಈ ರೀತಿ ಮುಂದೆ ಬಿಡಬೇಕಾಗುತ್ತೆ. ಸ್ವಲ್ಪ ಬತ್ತಿಗಳನ್ನು, ಅಂದರೆ ಬತ್ತಿ ಪೂರ್ತಿಯಾಗಿ ನೆನಿಬೇಕು ಎಣ್ಣೆಯಲ್ಲಿ, ಆವಾಗ ಚೆನ್ನಾಗಿ ಉರಿಯುತ್ತೆ ಬತ್ತಿ. ಈ ರೀತಿ ತಯಾರು ಮಾಡಿಕೊಂಡು ನೋಡಿ, ಇವಾಗ ಅರಿಶಿನ ಹಚ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ನಾನೀಗ. ಮೊದಲನೇದಾಗಿ ಈಗ ನೋಡಿ, ಕುಂಕುಮನೂ ಕೂಡ ಇಟ್ಕೊತಾ ಇದ್ದೀನಿ. ಈ ರೀತಿ ಕುಂಕುಮ ಇಟ್ಕೊಂಡು ಇದಕ್ಕೆ ಹೂವಿನ ಅಲಂಕಾರ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಈ ದೀಪನ ನೀವು ಶುಕ್ರವಾರದ ಸಾಯಂಕಾಲ ಹಚ್ಬೋದು ಸ್ನೇಹಿತರೆ. ಮಹಾಲಕ್ಷ್ಮೀ ದೇವಿ ಮುಂದೆ ಶುಕ್ರವಾರದ ದಿನ ಸಾಯಂಕಾಲ ಈ ದೀಪವನ್ನು ಹಚ್ಬೋದು. ನೋಡಿ, ಈಗ ಹೂವಿನಲ್ಲಿ ಅಲಂಕಾರ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಎಳ್ಳೆಣ್ಣೆ ಹಾಕಿದ್ದೀನಿ ಸ್ನೇಹಿತರೆ. ನಿಮ್ಮ ಅನುಕೂಲ, ನಿಮ್ಮ ಮನೇಲಿ ಯಾವುದಿರುತ್ತೋ, ಅಂದರೆ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪ ಮೂರರಲ್ಲಿ ಯಾವುದಿರುತ್ತೋ ಅದನ್ನು ನೋಡಿ ನೀವು ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ದೇವ್ರ ಮುಂದೆ ಹಚ್ಬೇಕಾಗುತ್ತೆ. ಅಂದರೆ ಮಹಾಲಕ್ಷ್ಮೀ ದೇವಿ ವಿಗ್ರಹ ಇದ್ದರೂ ಪರವಾಗಿಲ್ಲ, ಮಹಾಲಕ್ಷ್ಮೀ ದೇವಿ ಫೋಟೋ ಇದ್ದರೂ ಪರವಾಗಿಲ್ಲ, ಮಹಾಲಕ್ಷ್ಮೀ ದೇವಿ ಫೋಟೋದ ಮುಂದೆ ಈ ದೀಪವನ್ನು ಹಚ್ಚಬೇಕಾಗತ್ತೆ. ನಮ್ಮ ಮನೇಲಿ ವಿಗ್ರಹ ಇದೆ. ನಾನು ಆಲ್ರೆಡಿ ಸಂಜೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನು ಈ ದೀಪವನ್ನು ಹಚ್ತಾ ಇದ್ದೀನಿ. ನೋಡಿ, ಇದು ಸಂಜೆ ಹಚ್ತಾ ಇರೋದು ದೀಪ ನಾನು. ಈ ದೀಪವನ್ನು ನಾವು ಬೆಂಕಿಗಡ್ಡಿಲಿ ಹಚ್ಚಬಾರ್ದು. ಊದುಬತ್ತಿ ಇರುತ್ತಲ್ವ, ಊದುಬತ್ತಿ ಹಚ್ಕೊಂಡು ಊದುಬತ್ತಿಯಿಂದ ಈ ದೀಪಗಳನ್ನು ಹಚ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನಾನಿಲ್ಲಿ ಪೂಜೆ ಮಾಡ್ತಿದ್ದೀನಲ್ವ, ಅದೇ ರೀತಿ ಮಾಡ್ಕೊಳ್ಳಿ. ಎಲ್ಲ ದೇವರುಗಳಿಗೆಲ್ಲ ನೀವು ಪೂಜೆ ಮಾಡ್ಕೋಬೇಕಾಗತ್ತೆ. ಮತ್ತು ಲಕ್ಷ್ಮೀ ದೇವಿಗೂ ಕೂಡ ನೀವು ಸ್ತೋತ್ರಗಳನ್ನು ಪಠಿಸ್ಕೊಂಡು ಹೇಳ್ಕೊಂಡು ಪೂಜೆ ಮಾಡ್ಕೊಬೇಕಾಗತ್ತೆ. ನಾನು ಪ್ರತಿದಿನ ಉಪ್ಪಿಗೂ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಉಪ್ಪು ಕೂಡ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ರೀತಿ ಪೂಜೆ ಇತ್ತು ನಮ್ಮ ಮನೆಯಲ್ಲಿ ಇವತ್ತು. ಶುಕ್ರವಾರದ ದಿನ ಸಂಜೆ ಹಚ್ಚಬೇಕಾಗುತ್ತೆ ಈ ದೀಪವನ್ನು.
ಈ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ಬೋದು. ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಸಿಗುತ್ತೆ. ಆ ದಿನ ಪೂರ್ತಿ ಏನೂ ಟೆನ್ಷನ್ ಇರಲ್ಲ. ನೋಡಿ, ಈ ರೀತಿ ಹಚ್ಕೊಳ್ಬೋದು ನಾವು. ಇಲ್ಲಿ ನಾನು ಲೈಟ್ ಹಾಕಿಲ್ಲ, ವಿಡಿಯೋಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ. ಲೈಟ್ ಹಾಕ್ದಂಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಮಹಾಲಕ್ಷ್ಮೀ ದೇವಿ ವಿಗ್ರಹದ ಮುಂದೆನೇ ನಾನು ದೀಪ ಹಚ್ಚಿದ್ದೀನಿ. ನಿಮ್ಮನೇಲೂ ಕೂಡ ಇದೇ ರೀತಿ ಮಾಡ್ಕೊಬೋದು ನೀವು. ನೋಡಿ, ಈ ರೀತಿ ಇದನ್ನು ನೀವು ಬಾಗಿಲಲ್ಲೂ ಸಹ ಹಚ್ಬೋದು ಸ್ನೇಹಿತರೆ. ಬಾಗಿಲಲ್ಲಿ ಅಥವಾ ತುಳಸಿ ಗಿಡದ ಹತ್ರನೂ ಕೂಡ ಹಚ್ಬೋದಾಗುತ್ತೆ. ನಿಮಗೆ ಹೇಗೆ ಮನ್ಸಿಗೆ ಬರುತ್ತೆ, ಸಮಾಧಾನವಾಗಿ ಏನು ಅನಿಸುತ್ತೆ ಆ ರೀತಿ ಹಚ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ದೇವ್ರ ಫೋಟೋ ಮುಂದೆನೇ ಹಚ್ಚಿದ್ದೀನಿ, ಬಾಗಿಲಲ್ಲಿ ಹಚ್ಚಿಲ್ಲ. ದೇವ್ರ ಫೋಟೋ ಮುಂದೆನೇ ಜೋಡಿ ದೀಪವನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ದೀಪನ ಒಂದ್ಸಲ ಹಚ್ಚಿ ನೋಡಿ ಸ್ನೇಹಿತರೆ, ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಅಂತ. ಈ ರೀತಿ ಹಚ್ಕೊಳ್ಬೇಕು. ಸ್ನೇಹಿತರೆ, ನೋಡಿದ್ರಲ್ವಾ ಈ ವಿಡಿಯೋ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮಸ್ತೆ.